ಬಸ್ಸಿನಲ್ಲಿ ಕುಸಿದು ಬಿದ್ದ ಮಹಿಳೆಯನ್ನು ಆಸ್ಪತ್ರೆಗೆ ದಾಖಲಿಸಿ ಮಾನವೀಯತೆ ಮೆರೆದ ಮರ್ಸಿ ಬಸ್ನ ಚಾಲಕ ಸವಾತ್ ಮತ್ತು ನಿರ್ವಾಹಕ ಯಾಕೂಬ್ ಅವರನ್ನು ಕುತ್ತಾರು ದ ಜ್ಯೂಸ್ ಸಂಸ್ಥೆಯಲ್ಲಿ ಮಹಿಳೆಯ ಸಂಬಂಧಿಕರು ಸನ್ಮಾನಿಸಿದರು. ತೊಕ್ಕೊಟ್ಟು ನಿವಾಸಿ ರೇವತಿ ಎಂಬುವರು ಬಾಕ್ರಬೈಲ್ನ ತರವಾಡು ಮನೆಯಲ್ಲಿ ನಡೆದಿದ್ದ ಪೂಜೆಗೆ ತೆರಳಿದ್ರು. ಅಲ್ಲಿಂದ ಮತ್ತೆ ತೊಕ್ಕೊಟ್ಟು ಕಡೆಗೆ ವಾಪಸ್ಸಾಗುವ ಸಂದರ್ಭ ವಿಟ್ಲದಿಂದ ಮಂಗಳೂರಿಗೆ ಬರುತ್ತಿದ್ದ ಮರ್ಸಿ ಟ್ರಾವೆಲ್ ಬಸ್ ಅನ್ನೇರಿದ್ದಾರೆ. ಬಸ್ ಮುಡಿಪು ತಲುಪುತ್ತಿದ್ದಂತೆ ರೇವತಿ ಪ್ರಜ್ಞೆ ತಪ್ಪಿ ಬಸ್ಸಿನ ಸೀಟಿನಲ್ಲಿ ಅಸ್ವಸ್ಥಳಾಗಿ ಬಿದ್ದಿದ್ದಾರೆ. ತಕ್ಷಣ ತಡಮಾಡದ ಚಾಲಕ ಸವಾತ್, ನಿರ್ವಾಹಕ ಯಾಕೂಬ್ ಜೊತೆಗೂಡಿ ನೇರ ನಾಟೆಕಲ್ ಆಸ್ಪತ್ರೆಗೆ ಕರೆತಂದು ಶುಶ್ರೂಷೆ ನೀಡಲು ಸಹಕರಿಸಿದ್ದಾರೆ. ಇಂದು ರೇವತಿಯವರು ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುತ್ತಿದ್ದು, ಅವರನ್ನು ಕರೆದೊಯ್ಯಲು ಸಹೋದರ ನಿವೃತ್ತ ಯೋಧ ಭಾಸ್ಕರ್ ಶೆಟ್ಟಿ ಹಾಗೂ ಸಹೋದರ ಮಾವ ಬ್ಯಾಂಕ್ನ ನಿವೃತ್ತ ಉದ್ಯೋಗಿ ರಘುನಾಥ್ ಶೆಟ್ಟಿ ಎಂಬುವರು ಬಂದಿದ್ದಾರೆ. ಇದೇ ಸಂದರ್ಭ ರೇವತಿ ಅವರನ್ನು ಆಸ್ಪತ್ರೆಗೆ ದಾಖಲಿಸಿದ ಬಸ್ ಸಿಬ್ಬಂದಿಗೆ ಕೃತಜ್ಞತೆ ಸಲ್ಲಿಸುವ ಸಲುವಾಗಿ ಯನಪೋಯ ಆಸ್ಪತ್ರೆ ಸಮೀಪದ ಜ್ಯೂಸ್ ಸಂಸ್ಥೆಯ ಬಳಿ ಮಂಗಳೂರು ತೆರಳುತ್ತಿದ್ದ ಮರ್ಸಿ ಬಸ್ಸನ್ನು ನಿಲ್ಲಿಸಿ ಇಬ್ಬರು ಸಿಬ್ಬಂದಿಗೆ ಗೌರವ ಸಲ್ಲಿಸಿದರು. ಬಳಿಕ ಮಾಧ್ಯಮದ ಜೊತೆ ಮಾತನಾಡಿದ ಭಾಸ್ಕರ್ ಶೆಟ್ಟಿ ಅವರು, ಸಹೋದರಿಯ ರಕ್ಷಣೆ ನಡೆಸಿದ ಬಸ್ ಸಿಬ್ಬಂದಿ ಮಾನವೀಯತೆಯ ಕಾರ್ಯ ಎಲ್ಲರಿಗೂ ಪ್ರೇರಣೆ. ಕುಟುಂಬದ ಎಲ್ಲರ ಪರವಾಗಿ ನಾವು ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇವೆ. ಕೇವಲ ಆಸ್ಪತ್ರೆಗೆ ದಾಖಲಿಸಿರುವುದು ಮಾತ್ರವಲ್ಲದೆ ಯೋಗಕ್ಷೇಮವನ್ನು ಸಿಬ್ಬಂದಿ ವಿಚಾರಿಸಿರುವುದು ಅತ್ಯಂತ ಸಂತಸ ಕೊಟ್ಟಿದೆ. ಇಂದು ಸಹೋದರಿ ರೇವತಿ ಗುಣಮುಖಳಾಗಿ ಬಿಡುಗಡೆಯಾಗುತ್ತಿದ್ದಾರೆ ಎಂದರು. ಮೊನ್ನೆ ನಮ್ಮ ಅಕ್ಕ ನಮ್ಮ ಮನೆಯಿಂದ ಅಂದರೆ ನಮ್ಮ ತರವಾಡ ಮನೆಯಿಂದ ಇಲ್ಲಿಗೆ ಅವರ ಮನೆಗೆ ಬರ್ತಾ ಇದ್ರು. ಬಂದು ಕೂಡ್ ರಸ್ತೆ ಅಂತ ಹೇಳೋಲ್ಲಿ ಬಸ್ ಇಟ್ಕೊಂಡ್ಬಿಟ್ರು. ಅಲ್ಲಿಂದ ಬರುವಾಗ ಈ ಮುಡಿಪು ಮುಟ್ಟ ಅವರಿಗೆ ಗೊತ್ತಿತ್ತಂತೆ ಅಲ್ಲಿ ಬರೋ ತನಕ. ಅದ ನಂತರ ಅವರಿಗೆ ಇದು ಸೆನ್ಸ್ಲೆಸ್ ಆದರು. ಸೊ ಅದ ನಂತರ ಅವರಿಗೆ ಜ್ಞಾಪಕ ಬಂದದ್ದು ಇವರು ನಮ್ಮ ಡ್ರೈವರ್ಗಳು ಮತ್ತು ಕಂಡಕ್ಟರ್ ಗಾಡಿ ಸೀದಾ ಒಳಗೆ ತಗೊಂಡ್ಬಂದು ಅಲ್ಲಿ ಟ್ರೀಟ್ಮೆಂಟಿಗೆ ಆರ್ಡರ್ ಕೊಡುವಾಗ ನನಗೆ ಫೋನ್ ಬಂತು. ಫಸ್ಟ್ ನನ್ನ ನಂಬರ್ ಇತ್ತು ಅಂತ ಕಾಣುತ್ತೆ. ನನಗೆ ಫೋನ್ ಬರುವಾಗ ನನಗೆ ಶಾಕ್ ಆಯಿತು. ಏನಪ್ಪ ರೇವತಿ, ಹೌದು ಏನು ವಿಷಯ, ಹಿಂಗೆ ಇಮಿಡಿಯೇಟ್ ಬನ್ನಿ, ಇದು ಹಿಂಗೆ ಟ್ರೀಟ್ಮೆಂಟ್ ಆಗಬೇಕು, ಅವ್ರನ್ನು ಡ್ರೈವರ್ಗಳು ಬಿಟ್ಟು ಹೋಗಿದ್ದಾರೆ, ಬಸ್ನವರು ಬಿಟ್ಟು ಹೋಗಿದ್ದಾರೆ ಅಂತ. ಸೊ ನಾನು ಇಮಿಡಿಯೇಟ್ ಮಾವನಿಗೆ ಫೋನ್ ಮಾಡಿದೆ. ಇವರು ರಿಟೈರ್ಡ್ ನಮ್ಮ ಇಂಡಿಯನ್ ಬ್ಯಾಂಕ್ ಬಂದು ಮಾಡಿದ್ದಾರೆ. ಸೊ ಅದಕ್ಕೆ ಬೇಕು ನಾನು ಅವ್ರಿಗೆ ಫೋನ್ ಮಾಡಿ ಮತ್ತು ಅವ್ರು ಬಂದರು. ಮತ್ತು ನಮ್ಮ ಕೆಲವು ಫ್ರೆಂಡ್ಸ್ಗಳು ಕರೆದೆ. ಒಬ್ಬರು ಜಾಫರ್ ಅಂತ ಹೇಳಿದ್ದಾರೆ, ಅವ್ರು ಬೆಂಗಳೂರು ನನ್ನ ಒಟ್ಟಿಗಿದ್ರು, ಅವ್ರನ್ನ ಕರೆದೆ. ಅವರು ಹುಡುಗರು ಬಂದರು. ಸೊ ಮತ್ತೆಲ್ಲ ಫ್ಯಾಮಿಲಿ ಬಂದ್ಬಿಟ್ರು. ಇವರಿಗೆ ಬಸ್ಸಲ್ಲಿ ಯಾಕೆ ಇವರು ಇಳಿಯೋದಿಲ್ಲ ಅಂತ ನೋಡುವಾಗ ಅವಳು ಆ್ಯಕ್ಚುಲಿ ಅಲ್ಲಿ ಒಂಥರ ಬಿದ್ದಿದ್ದು. ಹಾಗಾಗಿ ಇಮಿಡಿಯೇಟ್ ಆಗಿ ಬಸ್ಸಿನವರು ಕರ್ಕೊಂಡು ಬಂದು ಈಗ ಹೇಗಿದ್ದಾರೆ, ಇವಾಗ ಹುಷಾರಿದ್ದಾರೆ. ಇವಾಗ ಡಿಸ್ಚಾರ್ಜ್ ಆಗ್ತಾ ಇದೆ. ಅದಕ್ಕೆ ನಮ್ಮ ಕಡೆಯಿಂದ ಒಂದು ಅವರಿಗೆ ಜಸ್ಟ್ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳೋಣ ಅಂತ. ಅವ್ರನ್ನ ಹೇಗೆ ಸಂಪರ್ಕ ಮಾಡಿದ್ರೆ ಈಗ ಇವರನ್ನು? ಅವರು ಸಂಪರ್ಕ ಮಾಡಿಲ್ಲ. ನಾನು ಇವತ್ತು ಬೆಳಿಗ್ಗೆ ಅವರ ಮರ್ಸಿ ಓನರಿಗೆ ಡೈರೆಕ್ಟ್ ಫೋನ್ ಮಾಡಿದೆ, ಗೂಗಲಲ್ಲಿ ನೋಡ್ಬಿಟ್ಟು. ಅವ್ರು ತುಂಬ ಖುಷಿಯಾದರು. ಈ ಇಷ್ಟವರೆಗೆ ನಮ್ಗೆ ಯಾರು ಹಿಂಗೆ ರಿಯಾಕ್ಷನ್ ಮಾಡಿಲ್ಲ. ಸೊ ನಾವು ಸರ್ ನಾವು ಆರ್ಮಿ ದೇಶ ಕೆಲಸ ಮಾಡೋರು, ಅದಕ್ಕೆ ಬೇಕಾಗಿ ಅಂಥ ಹುಡುಗಿನ ನಾವು ಸ್ವಲ್ಪ ಚೀರಪ್ ಮಾಡಿದರೆ ಇನ್ನೊಬ್ಬರಿಗೊಂದು ಲೆಸನ್ ಆಗುತ್ತೆ ಅಂತೇಳಿ ನಾವು ಆ ಒಂದು ಸ್ಟೆಪ್ ತೊಗೊಂಡಿವಿ. ಮತ್ತು ಅವರೇ ನಮಗೆ ನಂಬರ್ ಶೇರ್ ಮಾಡಿದ್ರು. ಹುಡುಗರಿಗೆ ಫೋನ್ ಮಾಡಿ ಹಿಂಗೆ ಕರೆದಿವಿ. ಇದೇ ಸಂದರ್ಭ ಉದ್ಯಮಿ ಸಂದೀಪ್ ಜೊತೆಗಿದ್ರು. ಆರಿಫ್ UR V4 ನ್ಯೂಸ್ ಉಳ್ಳಾಲ.